ಸರ್ದಾರ್ ಪಟೇಲ್ರ ಇಂಡಿಯನ್ ಆರ್ಮಿನ ಕಳಿಸ್ಬಿಡ್ತಾರೆ. ಎಲ್ಲಿಗಿಲ್ಲಿ. ಇಲ್ಲಿ ಏನಾಗುತ್ತೆ ಗೊತ್ತೇನ್ರಿ? ಇಲ್ಲಿ ಇಂಡಿಯನ್ ಆರ್ಮಿಲಿ ಹೋಗುದ್ರಾಗ ಪಾಕಿಸ್ತಾನ ಅವ್ರು ಇಲ್ಲಿ ಮಠ ಬಂದ್ಬಿಟ್ಟಿರ್ತಾರ್ರಿ. ಈ ಲೈನ್ ಮಠ ಬಂದ್ಬಿಟ್ಟಿರ್ತಾರ್ರಿ. ನಮ್ಮ ಇಂಡಿಯನ್ ಆರ್ಮಿ ಹೋಗಿ ಇಲ್ಲಿ ನಿಂದಿರ್ತೈತ್ರಿ. ಇಲ್ಲಿಂದ ಇವ್ರಿಬ್ಬರ ನಡುಬರ್ಕ್ ಯುದ್ಧ ಚಾಲು ಆಕತ್ರಿ. ಇದೇನ ಇಲ್ಲಿ ಮಠ ಬಂದಿರ್ತಾರಲ್ಲ, ಇದಕ್ಕ ನಾವ್ ಏನಂತ ಕರಿತೀವಿ ಅಂದ್ರ POK ಅಂತ ಕರಿತೀವ್ರಿ. ಅಂದ್ರ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಅಂತ ಕರಿತೀವಿ. ಈಗ ಏನಾಗುತ್ತೆ ಒಂದು ಮಸ್ತ್ ಇನ್ನೊಂದು ನಮ್ಮ ಮಸ್ತ್ ಒಂದು ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಮಾಡೋಣ್ರಿ ಇಲ್ಲಿ. ಇವ್ರೇನಂದ್ರ ನಮ್ಮ ಜವಾಹರ್ಲಾಲ್ ನೆಹರು ಸರ್. ಇವ್ರೇನ್ ಮಾಡ್ತಾರ, ನಮ್ಮ ದೇಶ ಇಂಡಿಯಾ ಪೀಸ್ ಲವಿಂಗ್ ನೇಷನ್. ನಾವು ಶಾಂತಿ ಕಾಪಾಡು ನೇಷನ್ ನಮ್ದು. ನಾವ್ ಹೆಂಗ್ ಯುದ್ಧ ಆಡುನು, ನಮ್ಗೆ ಹೆಂಗಂದ್ರು ಇದು ಇನ್ಸ್ಟ್ರೂಮೆಂಟ್ ಆಫ್ ಎಕ್ಸೆಷನ್ ಏನದ ಹರಿ ಸಿಂಗ್ ಸೈನ್ ಮಾಡಿ ಕೊಟ್ಟಿದ್ದೆ ಐತೈತಲ್ಲ, ಲೀಗಲ್ ಡಾಕ್ಯುಮೆಂಟ್ ಐತಿ ನಮ್ಮ ಹತ್ರ. ಲೀಗಲಿ ಇದು ಲ್ಯಾಂಡ್ ನಮ್ಗೆ ಬಿಲಾಂಗ್ ಆಗ್ಬೇಕು ಪೂರ್ತಿ ಅಂತ ಹೇಳಿ ಇವರು ನ್ಯಾಯ ಸಿಗ್ತತ್ ನನಗೆ, ಜಸ್ಟಿಸ್ ಸಿಗ್ತತ್ ನನಗೆ ಅಂತ ಹೇಳಿ ಏನ ದೊಡ್ಡ ದೊಡ್ಡ ನೇಷನ್ಗಳ ಕಡೆ ಹೋಗತ್ರಿ. ಇದು ಹೆಂಗಾತಂದ್ರ ಇದು ಮನಿ ಜಗಳ ರೀ ನಮ್ದು. ಮನಿ ಜಗಳ ಅಂದ್ರೆ ಈಗ ಪಾಕಿಸ್ತಾನ ಮತ್ತು ಇಂಡಿಯಾ ಮತ್ತು ಒಂದ ದೇಶದಾಗಿದ್ವಲ್ರಿ. ಈ ಮನಿ ಜಗಳ ಊರ್ ಗೌಡ್ರ ಕಡೆ ಹೋಗಿ ತಗೊಂಡೋದಂಗಾತ್ರಿ ಇದು. ಏನಾಗುತ್ತೆ, ನಮ್ಮ ಕಡೆ ಲೀಗಲ್ ಡಾಕ್ಯುಮೆಂಟ್ ಐತಿ, ನ್ಯಾಯ ಕೊಡಿಸ್ತಾರೆ ಊರ್ ಗೌಡ್ರು ಅಂತೇಳಿ ಇವ್ರೇನ್ ಮಾಡ್ತಾರೆ, ಜವಾಹರ್ಲಾಲ್ ನೆಹರು ಅವರು ಇಲ್ಲಿ ಹೋಗ್ತಾರೆ. ಇದ UN ಸೆಕ್ಯೂರಿಟಿ ಕೌನ್ಸಿಲ್, ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್. ಇವು ಊರ್ ಗೌಡ್ರು ಯಾರಪ್ಪ ಅಂತಂದ್ರೆ USSR, UK, ಫ್ರಾನ್ಸ್, ಚೈನಾ ಇವ್ರ ಕಡೆ ಹೋಗ್ತಾರೆ. ಇಲ್ಲಿ ಏನಾಗ್ಬಿಡ್ತೈತೆ ಅಂದ್ರೆ ಜವಾಹರ್ಲಾಲ್ ನೆಹರು ಅವರಿಗೆ ಧೋಕಾ ಆಗ್ಬಿಡ್ತೈತೆ. ನ್ಯಾಯ ಸಿಗುತ್ತಂತ ಹೋಗಿರ್ತಾರ, ಅಲ್ಲಿ ಏನ್ ಮಾಡ್ಬಿಡ್ತಾರ ಅವರು, ಇದೇನ್ ಲೈನ್ ಐತ್ಲಾ ಇದ ಸೀಸ್ ಫೈರ್, ಇದ ನಡ್ಬರ್ಕ್ ಲೈನ್ ಫೈನಲ್ ಅಂತ ಹೇಳಿ ಇವ್ರು ಸೀಸ್ ಫೈರ್ ಘೋಷಣೆ ಮಾಡ್ಬಿಡ್ತಾರೆ. ಇವ್ರು ಏನ್ ಹೇಳ್ತಾರಂದ್ರ ಪಾಕಿಸ್ತಾನ ಅವು ಏನ್ ಅಲ್ಲಿ ಮಠ ಬಂದಿರ್ತಾರಲ್ಲ ಅವ್ರನ್ನು ಹೊಳ್ ತಗೋಬೇಕು. ಹೊಳ್ ತಕೊಂಡ್ ಕೂಡ ಇಂಡಿಯಾ ಏನ್ ಮಾಡ್ಬೇಕು, ಅಲ್ಲಿ ಪ್ಲೆಬಿಸೈಟ್ ಅಂದ್ರೆ ವೋಟಿಂಗ್ ಕಂಡಕ್ಟ್ ಮಾಡಿ ಅಲ್ಲಿ ಜನ ಯಾರಿಗೆ ಯಾವ ಕಂಟ್ರಿಗೆ ಬಿಲಾಂಗ್ ಆಕಿವು ಅಂತಾರ ಆ ಕಂಟ್ರಿಗೆ ಸೇರ್ಸ್ಬೇಕಂತ ಇದು ಡಿಸೈಡ್ ಆಗ್ಬಿಡ್ತೈತ್ರಿ. ಇಲ್ಲಿ ಜಜ್ಮೆಂಟ್ ಆಗ್ಬಿಡ್ತೈತಿ. ಇವ್ರು ಪಾಕಿಸ್ತಾನದವ್ರೇನು ಇಲ್ಲಿ ಹೊರಗೆ ವಾಪಸ್ ಹೋಗ್ಬೇಕಾರ, ಇಲ್ಲಿ ಮಠ ಬಂದಿರ್ತಾರ ಹೆಂಗಂದ್ರು ಸಿಕ್ಕಿರ್ತದ ಅಂತ ಹೇಳಿ ಇವ್ರು ಇಲ್ಲೇ ಕೂತ್ ಬಿಟ್ಟಾರ. ಇಲ್ಲಿ ಮಠ ಅರ್ಥ ಆತ್ರಿ ಏನೇನಾತ ಹೇಳಿ ಅರ್ಥ ಆಗಿತ್ತು ಅಂತ ಅನ್ಕೊಂಡ್ರೇನ್ರಿ. ನೆಕ್ಸ್ಟ್ ವಿಡಿಯೋದಾಗ ಏನ್ ತಿಳ್ಕೊಂಡ್ರೆ ಸಿಯಾಚಿನ್ ಎಲ್ಲಿ ಬರ್ತೈತಿ, ಅದ್ರ ಇಂಪಾರ್ಟೆನ್ಸ್ ಏನು, ಮತ್ತೆ ಇದಾದ್ಮೇಲೆ ಚೀನಾ ಪಾಕಿಸ್ತಾನ ಇಬ್ರು ಹೆಂಗ್ ಸೇರಾಕತ್ರು, ಕರಕೋರಂ ಹೈವೇ ಬಗ್ಗೆ ತಿಳ್ಕೊಳ್ಳೋನು, ಆಮೇಲೆ ಚೀನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಬಗ್ಗೆ ತಿಳ್ಕೊಳ್ಳೋನು, ಇಂಡಿಯಾ ಪಾಕಿಸ್ತಾನ ರಿಲೇಷನ್ ಹೆಂಗೆ ಎವಲ್ಯೂಷನ್ ಆತು, ಅಂದ್ರೆ ನಮ್ಮ ನಡ್ಬರ್ಕ ಎಷ್ಟು ಯುದ್ಧ ಆಗ್ಯಾವು. ಒಂದೇ ಯುದ್ಧ ಈಗಾಗಲೇ ಹೇಳಿದ್ರೆ 1947ರಾಗ ಒಂದು, 1965ರಾಗ, 1971 ಇದು ಬಾಂಗ್ಲಾದೇಶ ನುಡ್ಸಿದ ಯುದ್ಧ, 1999 ಇದು ಕಾರ್ಗಿಲ್ ಯುದ್ಧ, ಮತ್ತು ರೀಸೆಂಟ್ ಆಪರೇಷನ್ ಸಿಂಧೂರ್ ಮಠ ಕವರ್ ಮಾಡೋಣ್ರಿ. ಹಿಂಗ ಹೊಸ ಹೊಸ ವಿಡಿಯೋ ಬರ್ತಿರ್ತಾವ್ರಿ. ಮತ್ತೆ ನೀವು ದೋಸ್ತರಿಗೆಲ್ಲ ಶೇರ್ ಮಾಡ್ರಲ್ಲ, ಇಂಡಿಯಾ ಪಾಕಿಸ್ತಾನ ಬಗ್ಗೆ ಮಾತಾಡೋದಲ್ಲಪ್ಪ, ಅಲ್ಲಿ ಪೂರ್ತಿ ತಿಳ್ಕೊಂಡ್ ಮಾತಾಡ ಅಂತ ಹೇಳಿ ಶೇರ್ ಮಾಡಿ ಹೇಳ್ರಿ ಅವ್ನಿಗೆ.